ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 7ನೇ ಪ್ರಶ್ನೆ. ಕಾಗದದ ಮೇಲೆ ಇರುವ ನಾಣ್ಯವು ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ ಏಕೆಂದರೆ. ಒಂದು ಕಾಗದದ ಮೇಲೆ ನಾಣ್ಯ ಇದೆ ಅಂತಾದಾಗ ಅದು ನಿಶ್ಚಲವಾಗಿದೆ. ಯಾಕೆ? ಏಕೆಂದರೆ ಇಲ್ಲಿ ಈ ಚಿತ್ರದ ಮೇಲೆ ನೋಡಿ, ಗ್ಲಾಸಿನ ಮೇಲೆ ಒಂದು ಕಾಗದವನ್ನ ಇಟ್ಟಿದ್ದಾರೆ, ಕಾಗದದ ಮೇಲೆ ನಾಣ್ಯವನ್ನ ಇಟ್ಟಿದ್ದಾರೆ. ಅದು ಚಲಿಸ್ತಾ ಇದೆಯಾ? ಇಲ್ಲ, ನಿಶ್ಚಲವಾಗಿದೆ. ಯಾಕೆಂದ್ರೆ ನ್ಯೂಟನ್ನ ಮೊದಲನೆಯ ನಿಯಮದ ಪ್ರಕಾರ, ಜಡತ್ವ ನಿಯಮ ಅಂತ ಹೇಳ್ತೀವಿ. ಅದರ ಪ್ರಕಾರ ಏನು? ಯಾವುದೇ ಒಂದು ವಸ್ತು ಅಸಂತುಲಿತ ಬಲ ಅದರ ಮೇಲೆ ಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿದ್ರೆ ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿಯುತ್ತದೆ, ಏಕರೂಪದ ಚಲನೆಯಲ್ಲಿದ್ರೆ ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದರ ಮೇಲೆ ಹೊರಗಿನಿಂದ ಬಲ ಪ್ರಯೋಗ ಆದಾಗ ಮಾತ್ರ ಅದರ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತಿದೆ. ಸರಿ, ಹಾಗಿದ್ರೆ ಈಗ ಹೇಳಿ, ಆಪ್ಷನ್ ಎ ಘರ್ಷಣ ಬಲ ತಪ್ಪಾ? ಹೌದು. ಆಪ್ಷನ್ ಬಿ ಅಸಂತುಲಿತ ಬಲ ತಪ್ಪು. ಇದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. ಕಾಗದದ ಮೇಲೆ ಇರುವ ನಾಣ್ಯವು ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ ಏಕೆಂದರೆ ಅಸಂತುಲಿತ ಬಲ ಅಲ್ಲ. ಅಸಂತುಲಿತ ಬಲ ಅದರ ಮೇಲೆ ವರ್ತಿಸುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಘರ್ಷಣ ಬಲ ಅಥವಾ ಅಸಂತುಲಿತ ಬಲ. ಇದು ತಪ್ಪಾದ ಉತ್ತರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ, ಅಸಂತುಲಿತ ಬಲ ಅದರ ಮೇಲೆ ವರ್ತಿಸುವುದಿಲ್ಲ. ಥ್ಯಾಂಕ್ ಯು.